ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಕೆಲವು ಜನರಿಗೆ ಏನ್ ಕೆಲಸ ಅಂದ್ರೆ ನಮ್ಮ ಭಾರತೀಯ ಸಂಪ್ರದಾಯ ಆಚರಣೆಗಳನ್ನು ಅವರು ಮೂಢನಂಬಿಕೆ ಅಂತ ಕರೆಯೋದು, ನಿಂದಿಸುವುದು, ಅಪಹಾಸ್ಯ ಮಾಡುವುದು, ಮತ್ತೆ ಅದನ್ನ ಕೆಟ್ಟ ರೀತಿ ಬಿಂಬಿಸುವುದು, ಇದನ್ನೇ ಅವರು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಅವ್ರಿಗೆ ಪ್ರೋತ್ಸಾಹ ಮಾಡೋದನ್ನೇ ಕೆಲವರು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ಕಾಮನ್ ಆಗ್ಬಿಟ್ಟಿದೆ. ಅಂತವ್ರು ಕಪಾಳಕ್ಕೆ ಹೊಡಿಲೇಬೇಕು ಅಂತ ಡಿಸೈಡ್ ಮಾಡಿ ಇನ್ ಮುಂದೆ ನಾನು ಕೆಲವು ವಿಡಿಯೋಗಳನ್ನ ಮಾಡ್ತೇನೆ. ನಮ್ಮ ಆಚರಣೆಗಳ ಹಿಂದಿನ ನಿಜವಾದ ರಹಸ್ಯ ಮತ್ತು ಸತ್ಯನ ದೇವರ ದಯೆಯಿಂದ ಆದಷ್ಟು ಡಿಕೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಈ ವಿಡಿಯೋದಲ್ಲಿ ನಾವ್ ಯಾರಿಗಾದ್ರೂ ಕಾಲಿನಿಂದ ಮುಟ್ಟಿದ್ರೆ ವಾಪಸ್ ಅವ್ರನ್ನ ಕೈಯಿಂದ ಮುಟ್ಟಿ ಯಾಕೆ ನಮಸ್ಕಾರ ಮಾಡ್ತೀನಿ ಅಂತ ಡಿಕೋಡ್ ಮಾಡ್ತೇನೆ. ನೋಡಿ, ಪ್ರತಿಯೊಂದು ಜೀವಿಯ ದೇಹದಲ್ಲೂ ಈ ವಿದ್ಯುತ್ ಶಕ್ತಿ ಅಂದ್ರೆ ಎಲೆಕ್ಟ್ರಿಸಿಟಿ ತರ ಇರೋ ಒಂದು ಶಕ್ತಿ ತಯಾರಾಗ್ತಾನೆ ಇರುತ್ತೆ. ಕೆಲವ್ರ ದೇಹದಲ್ಲಿ ಅದು ಜಾಸ್ತಿ ಪ್ರಮಾಣದಲ್ಲಿ, ಕೆಲವ್ರ ದೇಹದಲ್ಲಿ ಅದು ಕಡಿಮೆ ಪ್ರಮಾಣದಲ್ಲಿ, ಕೆಲವ್ರ ದೇಹದಲ್ಲಿ ನೆಗೆಟಿವ್ ಆಗಿ, ಕೆಲವ್ರ ದೇಹದಲ್ಲಿ ಪಾಸಿಟಿವ್ ಆಗಿ ತಯಾರಾಗ್ತಾ ಇರುತ್ತೆ. ಈ ದೇವರು ಮನುಷ್ಯನ ದೇಹನ ಯಾವ ರೀತಿ ತಯಾರು ಮಾಡಿದಾನೆ ಅಂದ್ರೆ, ಅವನ ಅಂಗೈನಿಂದ ಯಾವ್ದಾದ್ರು ವಸ್ತುನ ಮುಟ್ಟಿದ್ರೆ ಅವನ ದೇಹದಲ್ಲಿರೋ ಸ್ವಲ್ಪ ಪ್ರಮಾಣದ ಶಕ್ತಿ ಆ ಅಂಗೈ ಮುಖಾಂತರ ಆ ವಸ್ತುವಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಅದೇ ರೀತಿ ಅವನ್ ಕಾಲಿನಿಂದ ಯಾವ್ದಾದ್ರು ವಸ್ತುನ ಮುಟ್ಟಿದ್ರೆ ಆ ವಸ್ತುಲಿರುವ ಸ್ವಲ್ಪ ಪ್ರಮಾಣದ ಶಕ್ತಿ ಅವನ ಅಂಗಾಲಿನಿಂದ ಅಂದ್ರೆ ಅವನ ಕಾಲಿನಿಂದ ಅವನ ಬಾಡಿಗೆನೆ ವಾಪಸ್ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಅಂದ್ರೆ ಈರ್ಕೊಂತಾನೆ, ಆ ವಸ್ತುವಲ್ಲಿರುವ ಶಕ್ತಿಯನ್ನು ಈರ್ಕೊಂತಾನೆ. ಈ ಪ್ರಾಸೆಸ್ ನೋಡೋಕೆ ಸ್ವಲ್ಪ ಸಿಂಪಲ್ ಆಗಿದ್ರು ಕಾಲಿನಿಂದ ಬೇರೆಯವ್ರು ಮುಟ್ಟಿದ ಮೇಲೆ ಏನ್ ಪ್ರಾಸೆಸ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಈಗ ನಾನು ಒಬ್ಬ ವ್ಯಕ್ತಿನ ಕಾಲಿನಿಂದ ಮುಟ್ದೆ. ಈಗ ಅವನ ಬಾಡಿಲಿದ್ದ ಶಕ್ತಿ, ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಹೈ ವೋಲ್ಟೇಜ್ ಇರ್ಬೋದು, ಅದು ನನಗೆ ಟ್ರಾನ್ಸ್ಫರ್ ಆಗುತ್ತೆ. ಈಗ ಎಕ್ಸಾಂಪಲ್ಗೆ ಹೈ ವೋಲ್ಟೇಜ್ ಕರೆಂಟ್ ಇತ್ತು ಅವ್ರ ಬಾಡಿಲಿ, ಅದು ನನಗೆ ಟ್ರಾನ್ಸ್ಫರ್ ಆಯ್ತು. ಈಗ ಏನಾಗುತ್ತೆ ಅಂದ್ರೆ ನನ್ನ ಬಾಡಿಲಿ 250 ವೋಲ್ಟ್ಸ್ ಕರೆಂಟ್ ತಯಾರಾಗ್ತಿತ್ತು, ಅವ್ರ ಬಾಡಿಲಿ 500 ವೋಲ್ಟ್ಸ್ ಕರೆಂಟ್ ತಯಾರಾಗಿತ್ತು. ಈಗ 250 ವೋಲ್ಟ್ಸ್ ಕೆಪಾಸಿಟಿ ಇರೋ ವೈರ್ಗೆ 500 ವೋಲ್ಟ್ಸ್ ವೋಲ್ಟೇಜ್ ಇರೋ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ಏನಾಗುತ್ತೆ, ಆ ವೈರ್ ಸುಟ್ಟೋಗುತ್ತೆ. ಸೇಮ್ ಸಿಚುವೇಶನ್ ನನ್ನಲ್ಲೂ ಆಗುತ್ತೆ. ಅದೇ ರೀತಿ ಈಗ ಅಕಸ್ಮಾತ್ ನನ್ನ ಕಾಲಿನಿಂದ ಯಾರನ್ನು ಮುಟ್ಟಿದೆ, ಅವ್ರ ದೇಹದಲ್ಲಿ ನೆಗೆಟಿವ್ ಕರೆಂಟ್ ಇತ್ತು, ನನ್ನ ದೇಹದಲ್ಲಿ ಪಾಸಿಟಿವ್ ಕರೆಂಟ್ ಇತ್ತು. ಈಗ ಅವ್ರ ದೇಹದಲ್ಲಿ ನೆಗೆಟಿವ್ ಕರೆಂಟ್ ನನ್ನ ದೇಹಕ್ಕೆ ಟ್ರಾನ್ಸ್ಫರ್ ಆಯ್ತು. ಈಗ ಹೇಗಾಗುತ್ತೆ ಅಂದ್ರೆ ಪಾಸಿಟಿವ್ ವೈರ್ ಮತ್ತೆ ನೆಗೆಟಿವ್ ವೈರ್ ನ ನೀವು ಮುಟ್ಸಿದ್ರೆ ಅದು ಸ್ಪಾರ್ಕ್ ಆಗುತ್ತೆ, ಸರ್ಕ್ಯೂಟ್ ಆಗುತ್ತೆ. ಸೊ ಸೇಮ್ ನನ್ನಲ್ಲಿ ಕೂಡ ಆಗುತ್ತೆ. ಇದನ್ನೆಲ್ಲ ತಡೆಯೋಕಂತ ನಮ್ ದೇಹದಲ್ಲೂ ಫ್ಯೂಸ್ ಇರುತ್ತೆ. ಆದ್ರೆ ಕೆಲವೊಂದ್ಸಲಿ ಹೈ ವೋಲ್ಟೇಜ್ ಇರ್ಬೇಕಾದ್ರೆ ಫ್ಯೂಸ್ ಹೋಗುತ್ತೆ, ನೆಗೆಟಿವ್ ಕರೆಂಟ್ ಇರ್ಬೇಕಾದ್ರೆ ಸರ್ಕ್ಯೂಟ್ ಆಗಿ ಬರ್ನ್ ಆಗುತ್ತೆ. ಫ್ಯೂಸ್ ಮೇಲೆ ಪ್ರೆಷರ್ ಬೀಳೋದಂತೂ ಖಂಡಿತ. ಅದಕ್ಕೆ ನಾನೇನ್ ಮಾಡ್ತೀನಿ, ಇದೆಲ್ಲ ರಿಸ್ಕೇ ಬೇಡ ಅಂತ ಹೇಳಿ ನನ್ನ ಕಾಲಿನಿಂದ ಏನ್ ಕರೆಂಟ್ ನ ಹೀರ್ಕೊಂಡಿರ್ತೀನಲ್ಲ ಅದನ್ನ ನನ್ನ ದೇಹಕ್ಕೆ ಆರ್ಡರ್ ಮಾಡಿ, ನೋಡು ಆ ಕರೆಂಟ್ ನ ವಾಪಸ್ಸು ಅವ್ರ ದೇಹಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡು ಅಂತ ಹೇಳ್ತೀನಿ. ಆಗ ನಾನು ನನ್ನ ಕೈಯಿಂದ ಅವ್ರನ್ನ ಮುಟ್ತೀನಿ. ಆ ಕಾಲಿನಿಂದ ಹೀರ್ಕೊಂಡಿದ್ದ ಕರೆಂಟ್ ವಾಪಸ್ ಅವ್ರ ದೇಹಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡ್ತೇನೆ. ಈಗ ನಾನು ಆಕ್ಚುಲಿ ಅವ್ರನ್ನ ಕಾಲಿನಿಂದ ಮುಟ್ಟಿದ್ದು, ಮತ್ತೆ ಇಷ್ಟೊಂದೆಲ್ಲ ಪ್ರಾಸೆಸ್ ಆಗುತ್ತೆ. ಇದು ಅವ್ರಿಗೆ ತೊಂದರೆ ಕೊಟ್ಟಂಗ ಆಯ್ತು. ಅದಕ್ಕೋಸ್ಕರ ಗ್ರಾಟಿಟ್ಯೂಡ್ ಇಂದ ಅವ್ರಿಗೆ ನಮಸ್ಕಾರ ಮಾಡಿ ಸಾರಿ ಕೇಳ್ತೇನೆ. ನೀವು ಇನ್ನೊಂದು ಗಮನಿಸಿರ್ಬೋದು, ಯಾರಾದ್ರೂ ಸ್ಪಿರಿಚುವಲ್ ವ್ಯಕ್ತಿ ಅವರು ನಿಮ್ಮನ್ನ ಮುಟ್ಟಿದ ತಕ್ಷಣ ನಿಮಗೆ ಗೂಸ್ ಬಂಪ್ಸ್ ಬರೋದು, ಆಮೇಲೆ ನಿಮ್ ಬಾಡಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡಿಯೋ ತರ ಆಗ್ಬೋದು, ಅದೆಲ್ಲ ಇದೇ ರೀತಿನೇ ಆಗೋದು. ಒಂದ್ ವೇಳೆ ನೀವು ಅವರಿಂದ ಹೀರ್ಕೊಂಡಿದ್ದ ಎಲೆಕ್ಟ್ರಿಸಿಟಿ ವಾಪಸ್ ಟ್ರಾನ್ಸ್ಫರ್ ಮಾಡಿಲ್ಲಪ್ಪ, ಆಗ ಏನಾಗುತ್ತೆ ಅಂದ್ರೆ ಅದು ನೆಗೆಟಿವ್ ಎನರ್ಜಿ ಆಗಿದೆ, ನಿಮ್ ದೇಹದಲ್ಲೇ ಉಳ್ಕೊಳುತ್ತೆ. ಅದನ್ನ ನೀವು ತೀರಿಸಬೇಕಾಗುತ್ತೆ. ಇದನ್ನೇ ನಾವು ಕರ್ಮ ಟ್ರಾನ್ಸ್ಫರ್ ಅಂತ ಕರಿತೀವಿ.